ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಾಗ ದೇವತಾ ಕಾರ್ಯವನ್ನು ಮಾಡುವಾಗ ಮೊದಲು ಗಣಪತಿ ಪೂಜೆ ಅಂದರೆ ಗಣೇಶನ ಪೂಜೆಯನ್ನು ಮಾಡುವುದು ಸಂಪ್ರದಾಯವಾಗಿದೆ. ಗಣೇಶ ಎಲ್ಲ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸಲಿ ಅಂತ ಮೊದಲು ಗಣೇಶನಿಗೆ ನಾವು ಪೂಜೆಯನ್ನು ಅರ್ಪಿಸಲಾಗುತ್ತೆ. ನಾವು ಮೊದಲು ದಂಪತಿಗಳು ಸಂಕಲ್ಪ ಮಾಡಿಕೊಂಡು ಮಧುಪರ್ಕ ಕಂಕಣ ಕಟ್ಟಿಕೊಂಡು ಇದೆಲ್ಲ ಮಾಡಿ ಆಮೇಲೆ ಗಣೇಶನ ಪೂಜೆಯನ್ನು ಮಾಡ್ತಾ ಇರೋದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಚಂಡಿ ಹವನ ಅಂದರೆ ಇದು ಚಂಡಿ ಹವನದ ಹಿಂದಿನ ದಿನ ಇನ್ನೂ ಬಹಳಷ್ಟು ಹವನಗಳಾಗುತ್ತೆ. ಅದಕ್ಕಿಂತ ಮೊದಲು ಗಣಪತಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮನೆ ದೇವರನ್ನ ಮೊದಲು ಪೂಜೆ ಮಾಡಿಕೊಂಡು ಆಮೇಲೆ ಗಣಪತಿ ಪೂಜೆಯನ್ನು ಮಾಡೋದು. ಆಮೇಲೆ ನಮ್ಮಲ್ಲಿ ಇನ್ನೊಂದು ವಿಶೇಷ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲೇ ಬಂತು, ಪ್ರತಿಯೊಂದು ಯಾವುದಾದ್ರೂ ಒಂದು ಪೂಜೆ ಅಥವಾ ಹಬ್ಬ ಏನೇ ಒಂದು ಕಾರ್ಯಕ್ರಮ ನಡೀತಾ ಇರುವಾಗ, ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇರುವಾಗ ಹಾಡು ಹೇಳುವುದು ಒಂದು ಸಂಪ್ರದಾಯದಲ್ಲಿದೆ. ಅದು ನಮ್ಮನೆಯಲ್ಲಿ ನಮ್ಮ ಹವ್ಯಕರಲ್ಲಂತೂ ತುಂಬಾ ಇದೆ. ಇದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹಾಡನ್ನು ಹೇಳಲೇಬೇಕಾಗತ್ತೆ. ಹಾಡ್ತಾನೇ ಇರ್ತಾರೆ. ಬಹಳಷ್ಟು ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಹಾಡಿದೆ ನೋಡಿ. ಗಣಪತಿ ಪೂಜೆ ಮಾಡ್ತಾ ಇರುವಾಗಲೂ ಒಂದೊಂದು ಹಾಡು ಹಾಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಒಬ್ಬರು ತುಂಬ ಚೆನ್ನಾಗಿ ಹಾಡು ಹಾಡ್ತಾ ಇದ್ದರು ನೋಡಿ. ಇದು ದೇವ್ರ ಮುಂದೆ ನಿಂತ್ಕೊಂಡು ಹಾಡ್ತಾ ಇದ್ದಾರೆ. ಇದು ಗಣಪತಿ ಪೂಜೆನ ಮಾಡಲಿಕ್ಕೆ ಅಂತ ಹೋಗ್ತಾ ಇರುವಾಗ ಅವರು ಹಾಡ್ತಾ ಇರೋದು. ಸ್ನೇಹಿತರೆ, ನನ್ನ ಈ ಅಜ್ಜಿ ಎಷ್ಟು ವರ್ಷ ಗೊತ್ತಾ? ನೀವು ಅಂದ್ಕೊಂಡಿರೋದು ಒಂದು 60-62 ವರ್ಷನ ಅಂತ. ಖಂಡಿತ ಅಲ್ಲ, 79ನೇ ವಯಸ್ಸು ನಡೀತಾ ಇದೆ ಅಂತ ಅವರೇ ಹೇಳಿದ್ದು. ಎಷ್ಟು ಚೆನ್ನಾಗಿ ಆದರೂ ಹಾಡ್ತಾರೆ ಗೊತ್ತಾ. ನಮಗೆಲ್ಲ ತುಂಬ ಪ್ರೀತಿಯ ಅಜ್ಜಿ, ನಮ್ಮ ಅಮ್ಮನ ಚಿಕ್ಕಮ್ಮ. ಇವರು ಬಹಳ ಚೆನ್ನಾಗಿ ಹಾಡ್ತಾಯಿದ್ರು ಅಂತ ನಾನು ಅವ್ರ ವೀಡಿಯೋನ ಕವರ್ ಮಾಡಿದೆ. ಅವರು ಖುಷಿಯಾದರು. ಇನ್ನೂ 3 ಜನ ಇದ್ದಾರೆ, ಅವರೆಲ್ಲೂ ವೀಡಿಯೋದಲ್ಲಿ ಕಾಣಿಸಿಲ್ಲ ಅನಿಸುತ್ತೆ. ಅವರೆಲ್ಲರೂ ತುಂಬ ಪ್ರೀತಿ ಮಾಡ್ತಾರೆ. ನಾನು ಹೋದ್ರಂತೂ ಎಷ್ಟು ಪ್ರೀತಿ ಮಾಡ್ತಾರಲ್ವ, ತುಂಬಾ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ. ನನಗಂತೂ ಯಾವಾಗಲೂ ಅಲ್ಲಿ ಹೋಗ್ತಾನೆ ಇರಬೇಕು ಅನಿಸುತ್ತೆ. ವರ್ಷಕ್ಕೊಂದ್ಸರಿ ನಾನು ಎಲ್ಲರ ಕಡೆಯೂ ಹೋಗಿ ಬಂದು ಬರ್ತೀನಿ. ಯಾಕೆಂದರೆ ಅವ್ರು ಅಷ್ಟು ಪ್ರೀತಿ ಮಾಡ್ತಾರೆ. ಭಾಳ ಅಂದರೆ ಭಾಳ ಪ್ರೀತಿ ಮಾಡ್ತಾರೆ ಗೊತ್ತಾ. ಅಷ್ಟು ಆತ್ಮೀಯ ಭಾವನೆ ಇರುತ್ತೆ. ಅವರೆಲ್ಲ ಅಜ್ಜಂದರು ಸಹ, ಅಜ್ಜಂದರು ಇದ್ದಾರೆ, ತುಂಬ ಪ್ರೀತಿ ಮಾಡ್ತಾರೆ. ಎಷ್ಟು ವರ್ಷ, ಒಬ್ಬರೊಬ್ಬರು 85-90 ವರ್ಷ ಆದರೂ ಇನ್ನೂ ಸಹ ತುಂಬ ಚೆನ್ನಾಗಿದ್ದಾರೆ ಗೊತ್ತಾ. एकादश्यां तिथौवासरा भार्गवासरस्तायाम् एवं गुणविशेषणविशिष्टायां पुण्यायां पुण्यकाले महापुण्यशुभतीर्थस्य करिष्यमाणा नवचण्डी पुरश्चरणाङ्गत्वेन मण्टपकुण्डसंस्कारार्थं भूमि पूजां करिष्ये. ಅಂದರೆ ನಿನ್ನೆ ಅಂತ ಕಾಯಿ ಅಂತ ಹಾಂ ಪೃಥ್ವಿತ್ವಯಾಧೃತ ಲೋಕಾಧಿಪತ ಮುಷ್ಣಾಧಿತ ಪಂಚಧ ಇಷ್ಟು ಈಗ ಮಾಡಿದ್ದ. ಇದು ಎಷ್ಟು ಟೋಟಲ್ 100. ಎಣ್ಣೆ ಹಚ್ಚಿಟ್ಟಿದ್ದ. ಎಣ್ಣೆ ಅರವೆಲ್ಲ ಹಚ್ಚಿ ಹಿಂಡಿ ಆಮೇಲೆ ಪೊಲೀಸ್ ಅದು ಸುಚ್ಚು ಇದಕ್ಕೆ ಕುಂಬಳಕಾಯಿ. ಈ ಕುಂಬಳಕಾಯಿ ಆಮೇಲೆ ಇಲ್ಲಿ ಜುಂಜು ಮಾಡೋದನ್ನು ತೋರಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಒಂದು 100 ಜುಂಜು ಮಾಡಿದ್ದಾರೆ ಅಂತ ಹೇಳಿದ್ರಲ್ವ. ಆ ಜುಂಜನ್ನು ಸುತ್ತಲೂ ಅಲ್ಲಿ ಏನು ಮಂಟಪ ಏನಿದೆ ಎಲ್ಲ ತೋರಣ ಎಲ್ಲ ಕಟ್ಟಿದ್ದು ಅಲ್ಲೆಲ್ಲ ಸುತ್ತಲೂ 4 ದಿಕ್ಕಿಗೂ ಎಲ್ಲ ಸುತ್ತಲೂ ಇಡ್ತಾರೆ. ಆಮೇಲೆ ಇದು ಬಲೀನ್ ಕೊಡೋದು ಅಂತ ಕುಂಬಳಕಾಯಿನ ಈ ಥರ ಕಟ್ಟೋದನ್ನು ಅವ್ರು ತೋರಿಸ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ಅವರು ಈ ಒಂದು ಸಣ್ಣ ಒಂದು ಕೋಲಿಗೆ ಈ ಥರ ಬಟ್ಟೆನ, ಒಳ್ಳೆ ಕಾಟನ್ ಬಟ್ಟೆನ ಈ ಥರ ಸುತ್ತಿ ಸಣ್ಣ ದಾರದಲ್ಲಿ ಕಟ್ಟಿ ಅದೇ ಬಟ್ಟೆದು ಎಣ್ಣೆಲಿ ಅದ್ದಿರ್ತಾರೆ. ಬಲಿ ಹಾಕೋದಕ್ಕೆ ಇದೆಲ್ಲ ಮಾಡಿರೋದು. ಇಷ್ಟು ದೊಡ್ಡ ಒಂದು ಚಪ್ರವನ್ನು ಮಾಡಿ ಇಲ್ಲಿ ಚಂಡಿ ಹವನದ ಪೂಜೆ ಒಂದೊಂದಾಗಿ ಪೂಜೆ ನಡೀತಾ ಇದೆ. 4 ಹೋಮದ ಕುಂಡ, 3 ಹೋಮದ ಕುಂಡ ಆಗಿತ್ತು. 3 ದಿನ ಕಂಟಿನ್ಯೂಸ್ 3 ದಿನ ಪೂಜೆ ಹೋಮ
ಮಾಡಿದ್ದು ಮಧ್ಯಾಹ್ನ ಸಂಜೆ ಅಂತ ಬಹಳ ಚೆನ್ನಾಗಿತ್ತು ಈ ಕಾರ್ಯಕ್ರಮ. ನಾನು ಮೊದಲು 2-3 ವೀಡಿಯೋ ಹಾಕಿದ್ದೀನಿ. ನೋಡಿ ಈ ಥರ ಅಲಂಕಾರ ಎಲ್ಲ ಮಾಡಿದ್ದಾರೆ. ओम ऋषिवाच स्वाहा ओम इत्युक्तासामन्त्रिक्रम पश्यतानि स्वाहा ओम देवीदेवादिकारान्यथापुरा स्वाहा ओम विद्याचर्यते सुमेधे जगद्विध्वंसके स्वाहा ओम विषम्भेताहादिस्वाहा ओम एवं मनादिस्तदा ओम नमो देवी महादेवी शिवाय नमः नमः प्रकृते भुवाय एता प्रणतात्सदा सांगायै सायुधायै समरिवारायै बालकृतसुन्दर्यै महासरस्वत्यै महावतीं नमस्कारयामि नमः स्वाहा महासरस्वत्या इदं नमः